ಸುದ್ದಿಸಾಕ್ಷಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಚಿಕ್ಕಬಳ್ಳಾಪುರದ ನಂದಿ ಬೆಟ್ಟದ ತಪ್ಪಲಿನಲ್ಲಿರುವ ಪುರಾತನ ಪ್ರಸಿದ್ಧ ಶ್ರೀ ಭೋಗ ನಂದೀಶ್ವರ ಸ್ವಾಮಿಗೆ ಸುಮಾರು 2 ಕೋಟಿ ವೆಚ್ಚದಲ್ಲಿ ಭವ್ಯವಾದ ರಥವನ್ನು ಭಕ್ತರಾದ ದೇವನಹಳ್ಳಿ ತಾಲೂಕಿನ ಹುರುಳಗುರ್ಕಿ ಗ್ರಾಮದ ವೆಂಕಟೇಗೌಡರು ಹಾಗೂ ಅವರ ಕುಟುಂಬಸ್ಥರು ನಿರ್ಮಿಸಿಕೊಟ್ಟಿದ್ದಾರೆ. ಅಂದಹಾಗೆ ಮಹಾಶಿವರಾತ್ರಿ ಹಬ್ಬದ ಮರುದಿನ ಶ್ರೀ ಭೋಗ ನಂದೀಶ್ವರ ಸ್ವಾಮಿಗೆ ಬ್ರಹ್ಮರಥೋತ್ಸವ ಪ್ರತಿ ವರ್ಷವೂ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಹಾಗೂ ವಿಜೃಂಭಣೆಯಿಂದ ನೆರವೇರುತ್ತದೆ. ನೂರಾರು ವರ್ಷಗಳಷ್ಟು ಪುರಾತನ ಕಾಲದ ರಥವು ಈಗಾಗಲೇ ಶಿಥಿಲಗೊಂಡು ಬ್ರಹ್ಮರಥೋತ್ಸವದ ಸಂದರ್ಭದಲ್ಲಿ ಕೆಟ್ಟು ನಿಲ್ಲುತ್ತಿತ್ತು. ಕಳೆದ ವರ್ಷ ರಥೋತ್ಸವದ ಸಂದರ್ಭದಲ್ಲಿ ರಥದ ಅಚ್ಚು ಮುರಿದು ರಥವು ಮುಂದಕ್ಕೆ ಸಾಗಲೇ ಇಲ್ಲ. ಇದರಿಂದಾಗಿ ಭಕ್ತಾದಿಗಳಲ್ಲಿ ಇರುಸುಮುರುಸು ಉಂಟಾಗುತ್ತಿತ್ತು. ಪ್ರತಿ ವರ್ಷವೂ ರಥೋತ್ಸವದಲ್ಲಿ ಭಾಗಿಯಾಗುತ್ತಿದ್ದ ಶಿವನ ಪರಮ ಭಕ್ತರಾದ ಉದ್ಯಮಿ ವೆಂಕಟೇಗೌಡ ಎಂಬುವರು ದೇವಾಲಯಕ್ಕೆ ನೂತನ ರಥವನ್ನು ಮಾಡಿಸಿಕೊಡಬೇಕೆಂಬ ಸಂಕಲ್ಪವನ್ನು ಮಾಡಿಕೊಂಡು ದೂರದ ದಕ್ಷಿಣ ಕನ್ನಡದ ಕುಂದಾಪುರದ ಕುಂಬಾಶಿಯ ವಿಶ್ವಕರ್ಮ ಕರಕುಶಲ ಕೇಂದ್ರದಲ್ಲಿ ಸಾಗುವಾನಿ ಹಾಗೂ ಬೋಗಿ ಮರವನ್ನು ಬಳಸಿ ಸುಮಾರು 2 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ರಥವನ್ನು ನಿರ್ಮಾಣ ಮಾಡಿಸಿದ್ದಾರೆ. ನೂತನ ರಥವನ್ನು ಭಾನುವಾರ ದೇವಸ್ಥಾನದ ಆಡಳಿತ ಮಂಡಳಿಗೆ ಪೂಜೆ ಪುನಸ್ಕಾರಗಳೊಂದಿಗೆ ಶ್ರದ್ಧಾಭಕ್ತಿಯಿಂದ ಹಸ್ತಾಂತರ ಮಾಡಲಿರುವ ದಾನಿಗಳಾದ ವೆಂಕಟೇಗೌಡರು ತಿಳಿಸಿದ್ದಾರೆ. ಒಟ್ಟು 54 ಅಡಿ ಎತ್ತರದ ನೂತನ ರಥದಲ್ಲಿ ಈ ಬಾರಿ ಶ್ರೀ ಭೋಗ ನಂದೀಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಜರುಗಲಿದೆ ಎಂದು ದೇವಸ್ಥಾನದ ಉಸ್ತುವಾರಿಗಳು ತಿಳಿಸಿದ್ದಾರೆ. ವರದಿ ಜಯರಾಮ್, ಸುದ್ದಿಸಾಕ್ಷಿ ನ್ಯೂಸ್, ಚಿಕ್ಕಬಳ್ಳಾಪುರ. ಶ್ರೀ ಭೋಗನಂದೀಶ್ವರ ಸ್ವಾಮಿ ದೇವಾಲಯದ ಆವರಣದಲ್ಲಿ ಒಂದು ಪ್ರೆಸ್ ಮೀಟನ್ನು ಕರೆದಿರುವ ಕಾರಣ ಇವತ್ತು ನಮ್ಮ ದೇವಾಲಯಕ್ಕೆ ಒಂದು ಅದೃಷ್ಟದ ದಿನ ಅಂತ ಹೇಳಿದ್ರು. ಅಂದರೆ ಇವತ್ತು 808ನೇ ಶತಮಾನದಲ್ಲಿ ಬಾಣಾರಸ ವಿದ್ಯಾಧರನ ರಾಣಿ ರತ್ನಾವಳಿ 800ನೇ ಇಸ್ವಿಯಲ್ಲಿ ಈ ದೇವಾಲಯವನ್ನು ಕಟ್ಟಿಸಿದ್ರು ಅಂತೇಳಿ ಒಂದು ಶಾಸನಗಳ ಮುಖಾಂತರ ವರದಿಯಾಗಿದೆ. ತದನಂತರ ಬಾಣರು, ಚೋಳರು, ಅನೇಕ ರಾಜಮನೆತನದ ವಿಜಯನಗರದ ಅರಸರು ಎಲ್ಲ ಕೂಡ ಸೇರಿ ಈ ದೇವಾಲಯವನ್ನು ಪೂರ್ಣ ಮಾಡಿದ್ದಾರೆ. ಇಂಥ ದೇವಾಲಯಕ್ಕೆ ಮೊದಲಿನಿಂದ ಕೂಡ ಕಲ್ಲಿನ 2 ಚಕ್ರ ರಥಗಳಿದ್ವು. ಆ ಕಲ್ಲಿನ ರಕ್ತಚರಗಳನ್ನು ಚೆಲ್ಲಿದ ನಾವು ಶಿವರಾತ್ರಿಯ ಮಾರನೇ ದಿವಸ ವರ್ಷ ಭೋಗನಂದೀಶ್ವರ ಸ್ವಾಮಿಯ ರಥೋತ್ಸವ ನಡೀತದೆ. ಆ 2 ರಥಗಳಲ್ಲಿ ಪಾರ್ವತಿ ಮತ್ತು ಈಶ್ವರ ಅವರಿಬ್ಬರನ್ನು ಕೂಡ ಒಂದು ರಥದಲ್ಲಿ, ಗಣೇಶ ಮತ್ತು ಪಾರ್ವತಿಯನ್ನು ಒಂದು ರಥದಲ್ಲಿ ಈ ದೇವಾಲಯದ ಸುತ್ತ ಒಂದು ಪ್ರದಕ್ಷಿಣೆಯನ್ನು ಮಾಡಿ ರಥವನ್ನು ಎಳಿತೀವಿ. ಆ ರಥಗಳು ಭಾಳ ಕಷ್ಟ, ಅದು ಕಟ್ಟೋದು ಕೂಡ ಕಷ್ಟ ಮತ್ತು ಚಾಲನೆ ಮಾಡೋದು ಕೂಡ ಭಾಳ ಕಷ್ಟ ಇತ್ತು. ಇಂಥ ಒಂದು ಸಂದರ್ಭದಲ್ಲಿ ನಾವು ಅನೇಕ ಗಣ್ಯರನ್ನು ಕೇಳ್ಕೊಂಡ್ವಿ, ದಾನಿಗಳನ್ನ, ಏನಾದರೂ ಮಾಡಿ ಈ ದೇವಾಲಯಕ್ಕೆ ಒಂದು ಹೊಸ ರಥವನ್ನು ನಿರ್ಮಾಣ ಮಾಡಿಕೊಡಿ. ಅದು ಭಾಳ ಕಷ್ಟ, ಚಲನೆ ಅನೇಕ ಬಾರಿ ಅಚ್ಚುಗಳು ಕೂಡ ಮುರಿದೋಗಿದ್ದಾವೆ. ಯಾಕಂದರೆ ತೂಕ ಜಾಸ್ತಿ ಅದರಿಂದ ಅಚ್ಚುಗಳು ಕೂಡ ಮುರಿದೋಗಿದ್ದಾವೆ. ಅದರಿಂದ ಏನಾದರೂ ಮಾಡಿ ಹೊಸ ರಥವನ್ನು ನಿರ್ಮಾಣ ಮಾಡಿಕೊಡ್ಬೇಕು ಅಂತೇಳಿ ಅನೇಕ ದಾನಿಗಳನ್ನು ನಾವು ಮನವಿ ಮಾಡಿದರೂ ಕೂಡ ಯಾವ ದಾನಿಗಳು ಕೂಡ ಅದಕ್ಕೆ ಕೈಗೂಡಿಸ್ಲಿಲ್ಲ. ಇವತ್ತು ಒಂದು ಕಾಲ ಬಂತು. ಇವತ್ತು ಮಾನ್ಯ ಶ್ರೀ ವೆಂಕಟೇಗೌಡರು ನಮ್ಮ ಪಕ್ಕದ ಗ್ರಾಮದವರು, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ನಮ್ಮ ಪಕ್ಕದ ಊರಾದಂಥ ಹುರುಳಗುರ್ಕಿ ಗ್ರಾಮದಲ್ಲಿ ಮತ್ತು ರಾಮಪ್ಪನವರ ಕುಮಾರನಾಗಿ ಜನಿಸಿ ಇವತ್ತು ನಾವು ಎಲ್ಲ ಗ್ರಾಮಸ್ಥರೆಲ್ಲ ಮನವಿ ಮಾಡಿದ್ವಿ. ಇವತ್ತು ಭಗವಂತ ನಿಮಗೆ ಒಳ್ಳೆಯದು ಮಾಡಿದ್ದಾನೆ. ಆ ಭೋಗನಂದೀಶ್ವರ, ನೀವು ಒಂದು ಒಳ್ಳೆಯ ಉದ್ಯಮಿಯಾಗಿದ್ದೀರಿ. ನೀವೇನಾದರೂ ಮಾಡಿ ಈ ದೇವಾಲಯಕ್ಕೆ ಒಂದು ಹೊಸ ರಥವನ್ನು ನಿರ್ಮಾಣ ಮಾಡಿಕೊಡ್ಬೇಕು ಅಂತ ಹೇಳಿದಾಗ ಅವರು ಒಪ್ಪಿ ಇವತ್ತು ಒಂದು ದೊಡ್ಡ ರಥವನ್ನು ಸುಮಾರು 2 ಕೋಟಿಗೂ ಮೇಲ್ಪಟ್ಟು ಹಣವನ್ನು ಖರ್ಚು ಮಾಡಿ ಇವತ್ತು ರಥವನ್ನು ತಂದು ಇವತ್ತು ಅದನ್ನು ನಾವು ಚಾಲನೆ ಕೊಡೋದಕ್ಕೆ ಸೋಮವಾರ 25ನೇ ತಾರೀಕು ಕೊನೆಯ ಕಾರ್ತಿಕ ಮಾಸದ ಸೋಮವಾರ ಅವತ್ತು ಚಾಲನೆಯನ್ನು ಕೊಡ್ತೀರಿ. ಆ ಚಾಲನೆಗೆ ಹೆಚ್ಚಿನ ಜನ ಬರಬೇಕು, ಅದರಲ್ಲಿ ಭಾಗವಹಿಸಬೇಕು. ಅವರಿಗೂ ಒಂದು ಮನಸ್ತೃಪ್ತಿ ಆಗ್ತದೆ. ಯಾಕಂದರೆ ದಾನಿಗಳಿಗೆ ನಾನು ಇವತ್ತು ಇಷ್ಟು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಇಲ್ಲಿ ನಾನು ರಥವನ್ನು ಚಾಲನೆ ಕೊಡೋದಕ್ಕೆ ಅನೇಕ ಜನ ಬಂದರೆ ಅವ್ರಿಗೊಂದು ಮನಸ್ಸಿಗೆ ತೃಪ್ತಿ ಆಗ್ತದೆ.
ಮತ್ತು ಆ ಭಗವಂತನ ಅಲ್ಲಿ ಕೂಡ ಒಂದು ಸ್ವಂತ ಭಗವಂತನ ಕೃಪೆಗೆ ಕೂಡ ನಾವೆಲ್ಲ ಪಾತ್ರರಾಗ್ತೀರಿ. ಆದ್ದರಿಂದ ಹೆಚ್ಚಿನ ಜನ ಭಾಗವಹಿಸಬೇಕು ಅಂತೇಳಿ ನೀವು ಮಾಧ್ಯಮ ಮಿತ್ರರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಬೇಕು. ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿ ಒಂದು ಪ್ರಚಾರವನ್ನು ಕೊಡಬೇಕು. ಮತ್ತು ನೀವು ಕೂಡ ಆ ಸಂದರ್ಭದಲ್ಲಿ ಭಾಗಿಯಾಗಿ ನೀವು ಒಂದು ಒತ್ತನ್ನು ಕೊಟ್ಟು ಈ ಪ್ರಚಾರ ಇದು ರಾಜ್ಯ ಅಲ್ಲ ರಾಷ್ಟ್ರ ಮಟ್ಟದ ಕೂಡ ಇದು ತಲುಪಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ನಮ್ಮ ಸ್ನೇಹಿತರುಗಳಾದಂಥ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ಮಾನನೀಯ ಶ್ರೀನಿವಾಸವರು, ನಮ್ಮ ಗ್ರಾಮದ ಈ ಉಸ್ತುವಾರಿಯನ್ನು ಹೊತ್ತಿರ್ತಕ್ಕಂಥ ಮುಖಂಡರಾದಂಥ ಸುಭಾಕರ್ ಅವರು, ನಮ್ಮ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾದಂಥ ಮುನ್ಸ್ವಾಮಿಯವರು ಮತ್ತು ಈ ರಥವನ್ನು ನಿರ್ಮಾಣ ಮಾಡಿಕೊಟ್ಟಿರ್ತಕ್ಕಂಥ ರಾಜಗೋಪಾಲ್ರವರು, ಅವರು ಕೋಟೇಶ್ವರ, ಅವರ ಊರು ಉಡುಪಿ ಜಿಲ್ಲೆ, ಮತ್ತು ನಮ್ಮ ದಾನಿಗಳು